ತಿರುಮಲ ಪರ್ವತಗಳಲ್ಲಿ ಭಕ್ತಿಯ ಪರಾಕಾಷ್ಠೆಗೆ ಉದಾಹರಣೆಯಾಗಿರುವ ಒಂದು ಮಹಾನ್ ಕಥೆ ಎಂದರೆ ತಿರುಮಲ ನಂಬಿಯವರ ಜೀವನ ಕಥೆ. ತಿರುಮಲನಲ್ಲಿ ವಾಸಿಸಿದ ಮೊದಲ ಭಕ್ತನಾಗಿ ಪ್ರಸಿದ್ಧರಾದ ನಂಬಿಯವರು ಲಾರ್ಡ್ ವೆಂಕಟೇಶ್ವರ ಅವರ ಸೇವೆಗೆ ತಮ್ಮ ಜೀವನವನ್ನೇ ಅರ್ಪಿಸಿದ್ದರು. ನಿತ್ಯ ಸೇವೆ ಶ್ರದ್ಧೆ. ನಂಬಿಯವರು ಪ್ರತಿದಿನ ಸುಮಾರು 8 ಕಿಲೋಮೀಟರ್ ದೂರ ನಡೆದು ಪಾಪವಿನಸಾನಂ ಎಂಬ ಪವಿತ್ರ ತೀರ್ಥದಿಂದ ನೀರನ್ನು ತಂದು ಸ್ವಾಮಿಯ ಅಭಿಷೇಕಕ್ಕಾಗಿ ಸಮರ್ಪಿಸುತ್ತಿದ್ದರು. ಈ ಸೇವೆಯನ್ನು ಅವರು ಅತಿ ಭಕ್ತಿಯಿಂದ ಯಾವುದೇ ವಿಘ್ನವಿಲ್ಲದೆ ನಿರಂತರವಾಗಿ ನೆರವೇರಿಸುತ್ತಿದ್ದರು. ದೇವರ ಪರೀಕ್ಷೆ. ಒಂದು ದಿನ ನಂಬಿಯವರು ನೀರನ್ನು ಹೊತ್ತುಕೊಂಡು ಹಿಂದಿರುಗುತ್ತಿರುವಾಗ ಒಂದು ಬೇಟೆಗಾರನ ರೂಪದಲ್ಲಿ ಸ್ವಾಮಿ ಅವರ ಮುಂದೆ ಪ್ರತ್ಯಕ್ಷನಾದನು. ಅವನು ಸ್ವಲ್ಪ ನೀರು ಕೇಳಿದನು. ಆದರೆ ನಂಬಿಯವರು ವಿನಮ್ರವಾಗಿ ಹೇಳಿದರು, ಈ ನೀರು ನನ್ನ ಸ್ವಾಮಿಯ ಅಭಿಷೇಕಕ್ಕಾಗಿ ಮಾತ್ರ, ಇದನ್ನು ಬೇರೆ ಯಾರಿಗೂ ಕೊಡಲು ಸಾಧ್ಯವಿಲ್ಲ. ಈ ಮಾತುಗಳಲ್ಲಿ ಅವರ ಕರ್ತವ್ಯ ನಿಷ್ಠೆ ಮತ್ತು ಭಕ್ತಿ ಸ್ಪಷ್ಟವಾಗಿತ್ತು. ಅಚ್ಚರಿ ಘಟನೆಯ ತಿರುವು. ಬೇಟೆಗಾರನು ಮೌನವಾಗಿ ಅವರನ್ನು ಹಿಂಬಾಲಿಸಿ ಅವರ ಪಾತ್ರೆಗೆ ಬಾಣ ಹಾರಿಸಿ ಸಣ್ಣ ರಂಧ್ರ ಮಾಡುತ್ತಾನೆ. ಅದರ ಮೂಲಕ ನೀರು ನಿಧಾನವಾಗಿ ಹೊರಹೋಗಿ ಅವನು ಅದನ್ನು ಕುಡಿಯುತ್ತಾನೆ. ನಂಬಿಯವರು ದೇವಾಲಯಕ್ಕೆ ತಲುಪಿದಾಗ ಪಾತ್ರೆ ಖಾಲಿಯಾಗಿರುವುದನ್ನು ಕಂಡು ಭಾರೀ ದುಃಖಗೊಂಡರು. ತಮ್ಮ ಸೇವೆ ವಿಫಲವಾಯಿತು ಎಂಬ ನೋವಿನಿಂದ ಕಣ್ಣೀರು ಹಾಕಿದರು. ಆಕಾಶಗಂಗೆಯ ಉದ್ಭವ. ಅವರ ಭಕ್ತಿಯಿಂದ ಪ್ರಭಾವಿತರಾದ ಸ್ವಾಮಿ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಹತ್ತಿರದ ಪರ್ವತಕ್ಕೆ ಬಾಣ ಹಾರಿಸಿದರು. ಆ ಕ್ಷಣವೇ ಅಲ್ಲಿ ಒಂದು ಅದ್ಭುತ ಜಲಧಾರೆ ಉದ್ಭವಿಸಿತು. ಇದನ್ನೇ ಇಂದು ಆಕಾಶಗಂಗಾ ಎಂದು ಕರೆಯಲಾಗುತ್ತದೆ. ಸ್ವಾಮಿ ಆಶೀರ್ವದಿಸಿ ಹೇಳಿದರು, ಇಂದಿನಿಂದ ನೀನು ಈ ಜಲಧಾರೆಯಿಂದಲೇ ಅಭಿಷೇಕದ ನೀರನ್ನು ತಂದುಕೊಡಬಹುದು. ಭಕ್ತಿಗೆ ದೊರೆತ ದೈವಿ ಪ್ರತಿಫಲ. ಈ ಘಟನೆ ತೋರಿಸುವುದು ಏನೆಂದರೆ, ನಿಷ್ಠೆಯ ಭಕ್ತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ತನ್ನ ಭಕ್ತರನ್ನು ಪರೀಕ್ಷಿಸುತ್ತಾನೆ, ಆದರೆ ಅಂತಿಮವಾಗಿ ಅವರನ್ನು ಕಾಪಾಡಿ ಅವರ ಸೇವೆಗೆ ಮಹತ್ತರವಾದ ಫಲ ನೀಡುತ್ತಾನೆ.